ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಇವತ್ತು ಸ್ಯಾಟರ್ಡೆ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ರಂಜಾನ್ ಆಗಿರೋದ್ರಿಂದ ಸ್ವಲ್ಪ ರಿಲ್ಯಾಕ್ಸಿಂಗ್ ಡೇ ಅಂತಲೇ ಹೇಳ್ಬೋದು. ಯಾಕೆಂದರೆ ರಜಾ ಇವತ್ತು. ಸ್ವಲ್ಪ ಸೆಲ್ಫ್ ಕೇರ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಟೆರೇಸ್ ಮೇಲೆ ನಾನು ಹಸ್ಬೆಂಡ್ ಬರ್ತೀವಿ. ಡೆಫಿನೆಟ್ಟಾಗಿ ಸನ್ ಬಾತ್ ಅನ್ನೋದು ಇಂಪಾರ್ಟೆಂಟು. ಒಂದು 9 o'clock 8:45 9 ಅಷ್ಟೊತ್ತಿಗೆ ಟೆರೇಸ್ ಮೇಲೆ ಬರ್ತೀವಿ. ಎಷ್ಟು ಸುಡೋ ಬಿಸಿಲಿತ್ತು ಅಂದರೆ ಇವತ್ತು ಸಿಕ್ಕಾಪಟ್ಟೆ ಬಿಸಿಲಿತ್ತು. ಆಯಿಲ್ ಮಸಾಜ್ ಮಾಡಿಕೊಂಡ್ರೆ ಒಂದು 4-5 ಅವರ್ಸ್ ನೆನೆಯೋಕ್ಕೆ ಬಿಟ್ಟರೆ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಅನ್ನೋದು ಆಗ್ತಾ ಇರುತ್ತೆ. ಹೇರ್ ಫಾಲ್ ಕಡಿಮೆ ಆಗುತ್ತೆ ಅಂತ ನನಗೆ ಯಾವಾಗಲೇ ರಜಾ ಸಿಕ್ಕಿದ್ರು ಅಥವಾ 3 days ಒನ್ಸು ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಎರಡೂ ಮಿಕ್ಸ್ ಮಾಡಿಕೊಂಡು ಮಸಾಜ್ ಮಾಡ್ಕೊತಾ ಇರ್ತೀನಿ. ಹಾಗೆ ಮಾತಾಡಿಕೊಂಡು ಸನ್ ಬಾತ್ ಮಾಡಿಸ್ಕೊಂಡು ಹಾಗೆ ಅವ್ರು ಏನೇನು ಮಾಡ್ತಾಯಿದ್ದಾರೆ ಹಾಗೆ ನೋಡ್ತಾ ಇದ್ದೆ. ಹಸ್ಬೆಂಡ್ಗೆ ಆ್ಯಕ್ಚುಲಿ ಹೆಲ್ತ್ ಕಾನ್ಷಿಯಸ್ ಅನ್ನೋದು ತುಂಬಾ ಜಾಸ್ತಿ. ಸ್ವಲ್ಪ ಹೆಲ್ದಿಯಾಗಿ ತರಕಾರಿಗಳನ್ನ ಬೆಳೆಸೋಣ, ಯಾವುದೇ ಕೆಮಿಕಲ್ಸು ಲೈಕ್ ಫರ್ಟಿಲೈಸರ್ಸು ಇನ್ಸೆಕ್ಟಿಸೈಡ್ಸ್ ಯಾವುದು ಇಲ್ಲದೇ ಮನೆ ಟೆರೇಸ್ ಗಾರ್ಡನಲ್ಲೇ ಆದಷ್ಟು ತರಕಾರಿಗಳನ್ನ ಬೆಳೆಸಬೇಕು ಅಂತ ಅತ್ತೆ ಹಸ್ಬೆಂಡು ಎಲ್ಲ ಟ್ರೈ ಮಾಡ್ತಿರ್ತಾರೆ. GKVKಯಿಂದ ಸ್ವಲ್ಪ ಕೋಕೋಪಿಟ್ಟು ಮತ್ತು ಸ್ವಲ್ಪ ಏನದು ಗೊಬ್ಬರ ಏನೇನು ಬೇಕೋ ಅದನ್ನೆಲ್ಲ ತರ್ತಾ ಇರ್ತಾರೆ. ಅದೇನು ಜಾಸ್ತಿ ಏನಿರಲ್ಲ, ಕಡಿಮೆನೇ. 100 ರೂಪಾಯಿಗೆ 3 ಅಂತೆ ಅದು ಪ್ಯಾಕೆಟು. ಆಮೇಲೆ ಇನ್ನೊಂದೇನೋ 100 ರೂಪಾಯಿ ಅಂತೆ ಇಲ್ಲೊಂದು ಸೈಡಲ್ಲಿ ಇದೆಯಲ್ಲ ಅದೆಲ್ಲನೂ ನೋಡಿ. ಎಷ್ಟೊಂದು ಪಾಲಕ್ ಸೊಪ್ಪೆಲ್ಲ ಇತ್ತು, ತುಂಬ ಫ್ರೆಶ್ ಆಗಿರುತ್ತೆ. ಆಮೇಲೆ ನಮಗೆ ಒಂಥರ ಅಶ್ಯೂರೆನ್ಸ್ ಇರುತ್ತಲ್ವ, ನಾವು ಯಾವುದೇ ಒಂದು ಕೆಮಿಕಲ್ಸ್ನ ಯೂಸ್ ಮಾಡ್ತಾ ಇಲ್ಲ ಅಂತ. ಈವನ್ ನಮ್ಮ ಮನೆ ಹತ್ರ ಹೆಂಗೆ ಅಂದರೆ ಮಣ್ಣು ತುಂಬಾ ಕೆಂಪಾಗಿರುತ್ತೆ, ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಆ ಪಾಲಕ್ಕೆಲ್ಲ ಕಿತ್ತಾದ್ಮೇಲೆ ಈ ಥರ ಇರುತ್ತೆ. ತುಂಬ ಫ್ರೆಶ್ ಆಗಿತ್ತು. ಅದೇನು ಕೆಮಿಕಲ್ಸ್ ಇಲ್ಲ ಅಂದರೆ ಆ ಸಾಂಬಾರು ಕೂಡ ಎಷ್ಟು ಫ್ರೆಶ್ ಆಗಿ ತುಂಬ ಚೆನ್ನಾಗಿ ಅನಿಸ್ತಾ ಇರುತ್ತೆ. ನಾನು ಎಷ್ಟೋ ಸತಿ ನಿಮ್ಗೆ ಹೇಳಿದ್ದೀನಿ, ನಾವು ಸ್ವಲ್ಪನೇ ಮನೆ ಮಟ್ಟಿಗೆ ಅಷ್ಟಾದರೂ ತರಕಾರಿಗಳನ್ನ ಟೆರೇಸಲ್ಲಿ ಬೆಳೆಸ್ತಾರೆ, ತುಂಬಾ ಒಳ್ಳೆಯದು. ಅಂದರೆ ಎಷ್ಟು ಹೆಲ್ತ್ ಕಾನ್ಷಿಯಸ್ ಇದ್ರೂ ಕಡಿಮೆನೇ. ಹೆಲ್ತು ಅಂದರೆ ನಾವೇನು ಆಹಾರ ತೊಗೊಳ್ತೀವಿ ಅದರ ಜೊತೆ ಫಿಸಿಕಲ್ ಫಿಟ್ನೆಸ್ಸು ಇಂಪಾರ್ಟೆಂಟು. ಸ್ವಲ್ಪ ಓವರ್ ಆಲ್ ಸ್ಟ್ರೆಂತು ಮತ್ತು ಕ್ಯಾಲ್ರಿ ಬರ್ನ್ ಆಗೋದು, ಎಕ್ಸಸೈಸ್ ಮಾಡೋದು ಇಂಪಾರ್ಟೆಂಟು. ಅವರು ಯೂಶಲಿ ಫುಲ್ ಬಾಡಿ ವರ್ಕೌಟ್ಗೆ, ಮಸಲ್ ಟೋನಿಂಗ್ಗೆ, ಕ್ಯಾಲರಿ ಬರ್ನ್ ಮಾಡೋಕ್ಕೆಲ್ಲನೂ ಅಗಾರೋ ಆಲ್ಫಾ ವೈಬ್ರೇಷನ್ ಪ್ಲೇಟ್ನ ಯೂಸ್ ಮಾಡ್ತಾ ಇರ್ತಾರೆ. ಇದರಲ್ಲಿ ಒಂದು ವೈಬ್ರೇಷನ್ ಪ್ಲೇಟು ಪವರ್ ಕಾರ್ಡು ಇರುತ್ತೆ, ಜೊತೆಗೆ 2 ರೆಸಿಸ್ಟೆಂಟ್ ಬ್ಯಾಂಡ್ಸ್ ಕೂಡ ಕೊಟ್ಟಿರ್ತಾರೆ ಎಕ್ಸಸೈಸ್ ಮಾಡೋಕ್ಕೆ. ಆಪ್ರೇಟ್ ಮಾಡೋಕ್ಕೆ ರಿಮೋಟ್ ಕಂಟ್ರೋಲ್, ಯೂಸರ್ ಮ್ಯಾನ್ಯುಯಲ್ ಕೂಡ ಇರುತ್ತೆ. ಈ ರೆಸಿಸ್ಟೆಂಟ್ ಬ್ಯಾಂಡ್ಸ್ನ ಈ ರೀತಿ ಆ ವೈಬ್ರೇಷನ್ ಪ್ಲೇಟ್ಗೆ ಅಟ್ಯಾಚ್ ಮಾಡ್ಕೋಬೇಕು. ತುಂಬ ಸಿಂಪಲ್ ಇದು. ಈಗ ಪವರ್ ಕಾರ್ಡ್ ಕೊಟ್ಟಿರ್ತಾರಲ್ಲ ಅದನ್ನು ಸಾಕೆಟಲ್ಲಿ ಹಾಕಿ ಸ್ವಿಚ್ ಆನ್ ಮಾಡ್ಕೊಳ್ಳೋದು ಅಷ್ಟೇ. LCD ಡಿಸ್ಪ್ಲೇ ಸ್ಟಾರ್ಟ್ ಆಗುತ್ತೆ. ರಿಮೋಟಲ್ಲಿ ಆನು ಆಫು ಎಲ್ಲ ಮಾಡ್ಕೋಬೋದು. ಸ್ಟಾರ್ಟ್ ಬಟನ್ ಪ್ರೆಸ್ ಆಗಿದ ತಕ್ಷಣ ವೈಬ್ರೇಷನ್ ಪ್ಲೇಟು ಸ್ಟಾರ್ಟ್ ಆಗುತ್ತೆ. ನೋಡಿ, ಈ ಥರ ವೈಬ್ರೇಟ್ ಆಗ್ತಾ ಇರುತ್ತೆ. ಇದರಲ್ಲಿ 5 ಪ್ರೀ ಪ್ರೋಗ್ರಾಮ್ ಮೋಡ್ಸ್ ಇರುತ್ತೆ, P1 P2 P3 P4 ಮತ್ತು P5 ಅಂತ. ಟೈಮ್ನ ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಕೂಡ ಮಾಡ್ಕೋಬೋದು. ಹಾಗೆ ರಿಮೋಟಲ್ಲಿ ಮೇಲೆ ಕೆಳಗಡೆ ಬಟನ್ ಪ್ರೆಸ್ ಮಾಡೋದ್ರಿಂದ ಸ್ಪೀಡ್ನ ಜಾಸ್ತಿ ಮತ್ತು ಕಡಿಮೆ ಮಾಡ್ಕೋಬೋದು. ಸ್ಪೀಡ್ ಲೆವೆಲ್ ಬಂದು 0ಇಂದ 180ವರೆಗೂ ಇರುತ್ತೆ. LCD ಡಿಸ್ಪ್ಲೇಯಲ್ಲಿ ಕ್ಯಾಲ್ರಿ ಬರ್ನು ಮತ್ತು ಡಿಸ್ಟೆನ್ಸ್ ಕವರ್ಡು, ಟೈಮು ಎಲ್ಲನೂ ತೋರಿಸ್ತಾ ಇರುತ್ತೆ. ಹೋಲ್ ಬಾಡಿ ಎಕ್ಸಸೈಸ್ ಮಾಡ್ಬೋದು. ಡಿಫ್ರೆಂಟ್ ಪೊಸಿಷನ್ಸ್ ತೋರಿಸ್ತೀನಿ ನೋಡಿ. ಈಗ ಸ್ಟ್ಯಾಂಡಿಂಗು, ಸ್ಕ್ವಾಟಿಂಗ್ ಇರ್ಬೋದು, ಅಪ್ಪರ್ ಬಾಡಿ ವರ್ಕೌಟು, ಲೋವರ್ ಲೆಗ್ ವರ್ಕೌಟು, ಆರ್ಮ್ ವರ್ಕೌಟು, ಸಿಂಗಲ್ ಫೂಟ್ ವರ್ಕೌಟು, ಸಿಟ್ಟಿಂಗು. ಮತ್ತು ಸಿಟ್ಟಿಂಗಲ್ಲೂ ಚೇರ್ ಮೇಲೂ ಕುತ್ಕೋಬೋದು, ಆರಾಮಾಗಿ ಅದ್ರ ಮೇಲೂ ಕುತ್ಕೋಬೋದು. ಡಿಫ್ರೆಂಟ್ ಪೊಸಿಷನ್ಸಲ್ಲಿ ಫುಲ್ ಬಾಡಿ ವರ್ಕೌಟ್ ಆಗುತ್ತೆ. ಮಸಲ್ ಟೋನಿಂಗು, ಕ್ಯಾಲ್ರಿ ಬರ್ನಿಂಗಿಗೆ, ಕಾರ್ಡಿಯೋ ಫಿಟ್ನೆಸ್ಸಿಗೆ ಮತ್ತು ಫುಲ್ ಬಾಡಿ ವೈಬ್ರೇಷನ್ ಮಸಾಜಿಂಗ್ ಆಗುತ್ತೆ. ತುಂಬ ಸ್ಟ್ರೆಸ್ ಇದ್ದರೆ ಅದು ಕೂಡ ರಿಲ್ಯಾಕ್ಸ್ ಆಗುತ್ತೆ. ಮತ್ತು ಓವರ್ ಆಲ್ ಫ್ಲೆಕ್ಸಿಬಿಲಿಟಿ ಮತ್ತು ಮೆಟಬಾಲಿಸಮ್ ಕೂಡ ಜಾಸ್ತಿ ಆಗುತ್ತೆ. ಮ್ಯಾಕ್ಸಿಮಮ್ 180 kgವರೆಗೂ ಮ್ಯಾಕ್ಸಿಮಮ್ ವೆಯ್ಟ್ ವಿತ್ ಸ್ಟ್ಯಾಂಡ್ ಆಗುತ್ತೆ. ಜಿಮ್ಮಿಗೆ ಹೋಗೋಕ್ಕಾಗಲ್ಲ, ಬ್ಯುಸಿ ಲೈಫು, ಹೌಸ್ ವೈಫ್ ಆಗಿರ್ತೀರಾ ಮತ್ತು ಅಥ್ಲೆಟಿಕ್ ಆಗಿರ್ತೀರಾ, ಕ್ವಿಕ್ಕಾಗಿ ವರ್ಕೌಟ್ ಆಗಬೇಕು, ಮಧ್ಯ ಆಗಬೇಕು ಅಂದರೆ ಈ ವೈಬ್ರೇಷನ್ ಪ್ಲೇಟು ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ 2 ಎಕ್ಸಸೈಸ್ ಬ್ಯಾಂಡ್ಸ್ನ ಯೂಸ್ ಮಾಡಿಕೊಂಡು ಆರ್ಮ್ ಮತ್ತು ಲೆಗ್ ಎರಡಕ್ಕೂ ಕೂಡ ಸ್ಟ್ರೆಂತ್ ಟ್ರೈನಿಂಗ್ನ ಮಾಡ್ಕೋಬೋದು. ರೆಕಮೆಂಡೆಡ್ ಟೈಮ್ ಬಂದು 10 to 20 minutes ಎವ್ರಿ ಟೈಮು. ಮಸಲ್ ಸ್ಟ್ರೆಂಥನಿಂಗ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಬೇಕಿದ್ರೆ ಶೂಸ್ ಹಾಕ್ಕೊಂಡು ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಯೂಸ್ ಮಾಡಿದ ತಕ್ಷಣ ಈ ರೀತಿ ಡ್ರೈ ಕ್ಲಾತಲ್ಲಿ ವೈಪ್ ಮಾಡಬೇಕು ಅಷ್ಟೇ. ನಿಜವಾಗ್ಲೂ ಮನೆಯಲ್ಲೇ ಫುಲ್ ಬಾಡಿ ವರ್ಕೌಟ್ ಮಾಡ್ಕೊಳ್ಳೋಕ್ಕೆ ಬೆಸ್ಟ್ ಈ ವೈಬ್ರೇಷನ್ ಪ್ಲೇಟು. ಖಂಡಿತ ಪರ್ಚೇಸ್ ಮಾಡಿ, ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಈ ಎಣ್ಣೆ ಬಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ದಾಸವಾಳದ ಎಲೆ, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಹರ್ಬಲ್
ಆಯಿಲ್ ಥರ ಪ್ರಿಪೇರ್ ಮಾಡಿರೋವಂಥದ್ದು. ಸೊ ನಾವು ಒಂದು 30 ವರ್ಷ ಕ್ರಾಸ್ ಆಗಿದೆ ಅಂದಿದ ತಕ್ಷಣ ಏನೇನು ಅಂದರೆ ಹೆಲ್ತ್ ಮತ್ತು ಬಾಡಿ ಬಗ್ಗೆ ಕೇರ್ ತೊಗೋಬೇಕು. ಮೆಂಟಲು ಎಮೋಷ್ನಲ್ ಸ್ಟೇಟಸ್ ಬಗ್ಗೆ, ಲೈಫ್ ಸ್ಟೈಲ್ ಬಗ್ಗೆ, ಮತ್ತು ಹ್ಯಾಬಿಟ್ಸ್ ಬಗ್ಗೆ, ಮತ್ತು ಫೈನಾನ್ಷಿಯಲು ಫ್ಯೂಚರ್ ಬಗ್ಗೆ ಇದಿಷ್ಟನ್ನು ಗಮನ ಹರಿಸಲೇಬೇಕು. ಇನ್ನು ಹೆಲ್ತ್ ಮತ್ತು ಬಾಡಿ ಚೆಕಪ್ ಹಿಂಗೆ ಅಂದರೆ ರೆಗ್ಯುಲರ್ ಆಗಿ ಹೆಲ್ತ್ ಚೆಕಪ್ ಮಾಡ್ಕೊಳ್ಳೋದು, ಬ್ಯಾಲೆನ್ಸ್ಡ್ ಡಯಟ್ ತೊಗೊಳ್ಳೋದು, ಲೆಸ್ ಜಂಕ್, ಅಟ್ಲೀಸ್ಟ್ ಒಂದು 30 ಮಿನಿಟ್ಸ್ ವಾಕಿಂಗು, ಎಕ್ಸಸೈಸು, ಫಿಟ್ನೆಸ್ ಬಗ್ಗೆ ಗಮನ ಹರಿಸೋದು, ಒಂದು ಹೆಲ್ದಿ ವೇಟ್ನ ಮೇಂಟೈನ್ ಮಾಡೋದು. ಆಮೇಲೆ ಅಲಾರಾಮ್ ಇಟ್ಕೊಂಡಾದರೂ ಸರಿ ಸ್ವಲ್ಪ ನೀರನ್ನ ಕುಡಿತಾ ಇರಬೇಕು. ಈಗಲಂತೂ ಇನ್ನು ಸಮ್ಮರು ರೆಗ್ಯುಲರ್ ಆಗಿ ಹೈಡ್ರೇಟೆಡ್ ಆಗಿ ಇರಲೇಬೇಕು, ತುಂಬ ಸುಸ್ತಾಗುತ್ತೆ ಡಿಹೈಡ್ರೇಷನ್ ಆಗಿಬಿಟ್ರೆ. ಆಮೇಲೆ 7 to 8 ಅವರ್ಸ್ ನಿದ್ದೆ ಮಾಡಲೇಬೇಕು ಫ್ರೆಂಡ್ಸ್. ಏನೇ ಸ್ಟ್ರೆಸ್ ಇದ್ದರೂ ಕೂಡ ಟೈಮ್ ಮಾಡಿಕೊಂಡು ಒಂದು ಒಳ್ಳೆ ನಿದ್ದೆ ಮಾಡಬೇಕು. ಆಮೇಲೆ ಶುಗರು, ಮೈದಾ, ಈ ವೈಟ್ ಐಟಮ್ಸ್ ಇದೆಯಲ್ಲ ಅದನ್ನೆಲ್ಲ ಕಟ್ ಮಾಡಿದ್ರೇ ಒಳ್ಳೆಯದು. ಗಟ್ಟಿ ಮೊಸರು, ಇದೆಲ್ಲ ಫ್ಯಾಟ್ಸ್. ಬರ್ತಾ ಬರ್ತಾ ನಾವುಗಳು ಚೆಕಪ್ ಮಾಡಿಸ್ಕೊಂಡ್ರೆ ಈ ವಿಟಮಿನ್ B12, D3, ಕೊಲೆಸ್ಟ್ರಾಲು ಅಂದರೆ LDL ಇದೆಲ್ಲ ಸ್ವಲ್ಪ ಜಾಸ್ತಿ ಇರೋದು, ವಿಟಮಿನ್ B12, D3 ಎಲ್ಲ ಕಡಿಮೆ ಆಗಿರೋದು, HB ಕಡಿಮೆ ಆಗಿರೋದು, ಈ ಥರದ್ದೆಲ್ಲ ತೋರಿಸುತ್ತೆ. ಅದನ್ನು ನಾವು ನಮ್ಮ ಲೈಫ್ ಸ್ಟೈಲಲ್ಲೇ ನಾವು ಈಟಿಂಗ್ ಹ್ಯಾಬಿಟ್ಸಲ್ಲೇ ಸ್ವಲ್ಪ ಚೇಂಜ್ ಮಾಡಿಕೊಂಡು ಕರೆಕ್ಟ್ ಮಾಡ್ಕೊತ ಹೋಗ್ಬೋದು. ಏನೂ ದೊಡ್ಡದೇನಲ್ಲ. ಆಮೇಲೆ ಯಾರಾದರೂ ಜೆಂಟ್ಸೇ ಆಗಿರಲಿ ಲೇಡೀಸೇ ಆಗಿರಲಿ ಏನಾದರೂ ಕೆಟ್ಟ ಅಭ್ಯಾಸ, ಜೆಂಟ್ಸ್ಗೆ ಸ್ಪೆಷಲಿ ಸ್ಮೋಕಿಂಗು, ಆಲ್ಕೋಹಾಲ್ ಇದ್ದರೆ ಒಂದು 30-35 ಆಗಿದ ತಕ್ಷಣ ಅದನ್ನು ಕಡಿಮೆ ಮಾಡೋದೇ ಒಳ್ಳೆಯದು. ಸ್ಟಾಪ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ಆಮೇಲೆ ಸ್ವಲ್ಪ ಲೇಡೀಸ್ ಎಸ್ಪೆಷಲಿ ಕ್ಯಾಲ್ಶಿಯಂ, ಬೋನ್ಸಲ್ಲಿ ಕ್ಯಾಲ್ಶಿಯಂ ಎಲ್ಲ ತುಂಬ ಕಡಿಮೆ ಆಗ್ತಿರುತ್ತೆ. ವಿಟಮಿನ್ D3 ಕಡಿಮೆ ಆದರೆ ನಮ್ಮ ಡಯೆಟ್ಟಲ್ಲಿ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ನು ಕಡಿಮೆ ಆಗುತ್ತೆ. ಸೊ ಮಂಡಿ ನೋವು ಬರೋದು, ಬೆನ್ನು ನೋವು ಬರೋದು, ಜಾಯಿಂಟ್ ಪೇನು, ಆಮೇಲೆ ಶೋಲ್ಡರ್ ಹತ್ರ ಪೇನು, ಜಾಯಿಂಟ್ಸ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಪೇನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ಕೇರ್ ತೊಗೋಬೇಕು. ಸ್ವಲ್ಪ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸು, ರ್ಯಾಡಿಶು, ಎಳ್ಳು, ಆಮೇಲೆ ಡಾಕ್ಟ್ರೇ ಕೇಳಿದ್ರೆ ಒಂದು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಿರ್ತಾರೆ. ಒಂದು 6 months ಕೋರ್ಸ್ ಆ ಥರ ಮಾಡಿಸ್ಕೊಂಡ್ರೆ ಸ್ವಲ್ಪ ಕ್ಯಾಲ್ಶಿಯಂ ಅನ್ನೋದು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೋಬೋದು. ಆಮೇಲೆ ಮೇಯ್ನಾಗಿ ಏನು ಅಂದರೆ ಸ್ಟ್ರೆಸ್ನ ಕಡಿಮೆ ಮಾಡ್ಕೋಬೇಕು. ಸ್ಟ್ರೆಸ್ಸಿಂದ ಬಾಡಿಯಲ್ಲಿ ಮೆಟಬಾಲಿಸಮ್ ಆಗ್ಬೋದು, ಕಡಿಮೆ ಆಗುತ್ತೆ. ಬೇರೆ ಆರ್ಗನ್ಸ್ ಎಲ್ಲ ಸ್ವಲ್ಪ ವರ್ಕ್ ಆಗೋದು ಕಡಿಮೆ ಆಗುತ್ತೆ. ತುಂಬ ಕೇರ್ ತೊಗೋಬೇಕಾಗುತ್ತೆ. ನೆಕ್ಸ್ಟ್ ಇನ್ ಮೆಂಟಲ್ ಎಮೋಷ್ನಲ್ ಸ್ಟೇಟಸ್ ನೋಡ್ಕೋಬೇಕು ಅಂದರೆ ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಕೋಬೇಕು. ಓವರ್ ಆಗಿ ಥಿಂಕ್ ಮಾಡಿಕೊಂಡು ಸುಮ್ಮನೆ ಅನ್ನೆಸೆಸರಿ ಲೈಫಲ್ಲಿ ಕಾಂಪ್ಲಿಕೇಶನ್ಸ್ ತಂದ್ಕೊಳ್ಳೋದು ಇಂಥದ್ದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ನೆಕ್ಸ್ಟು ಆದರೆ ಟೈಮ್ ಆದರೆ 1 or 2 minutes ಅಟ್ಲೀಸ್ಟ್ ಮೆಡಿಟೇಷನ್ ಮಾಡೋದು. ಅಂದರೆ ಸುಮ್ಮನೆ ಕೂತಿರ್ತೀರಾ, ಇನ್ಹಲೇಷನ್ ಎಕ್ಸಲೇಷನ್ ಅಂದರೆ ನಿಮ್ಮ ಉಸಿರಿನ ಬಗ್ಗೆನೇ ನೀವು ಬ್ರೀತಿಂಗ್ ಮಾಡ್ತೀರಲ್ವ, ಉಸಿರು ತೊಗೊಳ್ಳೋದು, ಉಸಿರು ಬಿಡೋದು, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋದು. ಏನು ಗೊತ್ತಾ, ನಾವು ಫ್ರೀಯಾಗಿದ್ದಷ್ಟು ಎಂಟಿ ವೆಸಲ್ಸ್ ಮೇಕ್ ಮೋರ್ ನಾಯ್ಸ್ ಅನ್ನಂಗೆ ಫ್ರೀಯಾಗಿದ್ದಷ್ಟು ತುಂಬ ಅದು ಇದು ಯೋಚನೆ ಮಾಡೋದು ಜಾಸ್ತಿ. ಏನಾದರೂ ಕಲಿತಾನೇ ಇರಬೇಕು. ನಮಗೆ ಯಾರು ಇರಿಟೇಟ್ ಮಾಡ್ತಾರೋ ಅಂಥ ಜನಗಳ ಹತ್ರನೂ ಹೋಗಬಾರ್ದು. ಯಾರು ನಮಗೆ ಲೌಡ್ ಒನ್ಸ್, ನಮ್ಗೆ ಯಾರು ಪಾಸಿಟಿವಿಟಿ ತುಂಬ್ತಾರೋ ಅಂಥವ್ರ ಜೊತೆ ಟೈಮ್ನ ಸ್ಪೆಂಡ್ ಮಾಡಬೇಕು. ಆಮೇಲೆ ಆದಷ್ಟು ಕೋಪ ಕಡಿಮೆ ಮಾಡ್ಕೋಬೇಕು. ನೀವೇ ನೋಡಿ ವಯಸ್ಸಲ್ಲಿದ್ದಾಗ ಅವ್ನು ಈ ಥರ ಇರಲಿಲ್ಲ, ಎಷ್ಟು ಕಾಮಾಗಿದ್ದಾರೆ ಈಗ ಅಂತ ಹೇಳ್ತಾ ಇರ್ತಾರೆ. ಅಂದರೆ ವಯಸ್ಸು ಆಗ್ತಾ ಆಗ್ತಾ ಮೆಚುರಿಟಿನೂ ಜಾಸ್ತಿ ಆಗುತ್ತೆ. ಆಮೇಲೆ ಕೋಪನೂ ನಾವು ಕಡಿಮೆ ಮಾಡ್ಕೋಬೇಕು. ಆಮೇಲೆ ನಮಗಲ್ಲೇ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ಫೈನಾನ್ಷಿಯಲಿ ಸ್ಟೇಬಲ್ ಆಗಿರ್ತೀವಿ, ದುಡಿತಾ ಇರ್ತೀವಿ, ಏನೋ ಒಂದು ಪ್ರಾಪರ್ಟಿ ಮಾಡಿರ್ತೀವಿ. ಸೊ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅಂತೂ ಬಂದ್ಬಿಡುತ್ತೆ. ಆಮೇಲೆ ಎಷ್ಟೇ ಬ್ಯುಸಿ ಇದ್ದರೂ ಕೂಡ ನಮ್ಮ ರೊಟೀನಲ್ಲಿ ಸ್ವಲ್ಪ ಬ್ರೇಕ್ ತೊಗೋಬೇಕು. ತುಂಬ ಕೆಲಸ ದುಡಿ ಹಿಂಗೆ ಆಗಿಬಿಟ್ರೆ ಅಂತೂ ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗಲ್ಲ. ಆದಷ್ಟು ಫ್ಯಾಮಿಲಿಗೆ ಟೈಮ್ ಕೊಟ್ಕೊಂಡು ಒನ್ಸ್ ಇನ್ ಅ ವೈಲ್ ವೆಕೇಷನ್ಗೆ ಹೋಗೋದು, ಪಿಕ್ನಿಕ್ ಹೋಗೋದು, ಅಮ್ಮನ ಮನೆಗೆ ಹೋಗೋದು, ಎಲ್ಲೋ ಒಂದು ರಿಲೇಟಿವ್ಸ್ ಮನೆಗೆ ಹೋಗೋದು, ಮದುವೆಗೆ ಹೋಗೋದು, ಈ ಥರ ಬ್ರೇಕ್ಸ್ ಅಂತ ತೊಗೊಂಡ್ರೆ ತುಂಬ ಒಳ್ಳೆಯದು. ಆಮೇಲೆ ಏನು ಅಂದರೆ ಸೋಷಲ್ ಮೀಡಿಯಾ ಆದಷ್ಟು ಕಡಿಮೆ ಮಾಡೋದನ್ನೇ ಒಳ್ಳೆಯದು. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋದು, ಎಷ್ಟು ಲೈಕ್ಸ್ ಬಂದಿದೆ ಅಂತ ನೋಡೋದು, ಅವ್ರ ಲೈಫ್ ಜೊತೆ ಇವ್ರ ಲೈಫ್ ಜೊತೆ ನಮ್ಮ ಲೈಫ್ನ ಕಂಪ್ಯಾರಿಸನ್ ಮಾಡ್ಕೊಳ್ಳೋದು, ಅದರಿಂದ ಮನಸ್ಸಲ್ಲಿ ಒಂಥರ ಗೊಂದಲ ಕ್ರಿಯೇಟ್ ಆಗೋದು. ಇದಕ್ಕಿಂತ ಬೆಸ್ಟ್ ಸ್ವಲ್ಪ ಲಿಮಿಟ್ ಮಾಡಿದ್ರೇ ಒಳ್ಳೆಯದು. ತುಂಬ ಅವಾಯ್ಡ್ ಮಾಡಿ ಅಂತ ಯಾರೂ ಹೇಳಲ್ಲ, ಅದು ಕಷ್ಟನೇ ಸೋಷಲ್ ಮೀಡಿಯಾನ ಅವಾಯ್ಡ್ ಮಾಡೋದು. ಬಟ್ ಆದಷ್ಟು ಕಡಿಮೆ ಮಾಡಿಕೊಂಡ್ರೆ ಬೆಸ್ಟ್. ಏನು ಅಂದರೆ ತಲೆಯಲ್ಲಿ ಯಾವಾಗಲೂ ಪೀಸ್ ಆಫ್ ಮೈಂಡ್ ಬಗ್ಗೆ, ಹ್ಯಾಪಿನೆಸ್ ಬಗ್ಗೆ, ಹೆಲ್ತ್ ಬಗ್ಗೆ ಗಮನ ಹರಿಸ್ತಾನೆ ಇರಬೇಕು. ನಮಗೆ ಏನು ಹ್ಯಾಪಿನೆಸ್ ಕೊಡುತ್ತೆ ಅದನ್ನು ಮಾಡಬೇಕು. ಏನು ಮಾಡೋದ್ರಿಂದ ನಮಗೆ ಪೀಸ್ ಆಫ್ ಮೈಂಡ್ ಸಿಗುತ್ತೆ, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಕೊತ ಹೋಗಬೇಕು. ನೆಕ್ಸ್ಟು ನಮ್ಮ ಲೈಫ್ ಸ್ಟೈಲ್ ಮತ್ತು ಹ್ಯಾಬಿಟ್ಸಲ್ಲಿ ಏನು ಇಂಪಾರ್ಟೆಂಟು ಅಂದರೆ, ನಾವೊಂದು ದೊಡ್ಡವ್ರು ಆಗ್ತಾ ಇದ್ದೀವಿ, ಇನ್ನೇನು ವಯಸ್ಸು ಆಗ್ತಾ ಇದೆ. ಆ್ಯಕ್ಚುಲಿ ಇದು ಚಿಕ್ಕ ವಯಸ್ಸಿಂದನೇ ಇರಬೇಕು. ಬಟ್ ನಾವು ದೊಡ್ಡವ್ರು ಆಗ್ತಾ ಆಗ್ತಾ ನಾವೆಷ್ಟು
ಎಷ್ಟು ಕ್ಲೀನಾಗಿರ್ತೀವೋ ಅಷ್ಟು ಒಳ್ಳೆಯದು. ನಾವು ಪರ್ಸ್ನಲ್ ಹೈಜೀನು ಮತ್ತು ನಮ್ಮ ಸರೌಂಡಿಂಗು ಎಷ್ಟು ನೀಟಾಗಿ ಇಟ್ಕೊಂಡ್ರೆ ಅಷ್ಟು ಒಳ್ಳೆಯದು. ಅಂದರೆ ಆರ್ಗನೈಸ್ಡಾಗಿ ಏನೋ ಒಂದು ಬಟ್ಟೆ ಇರ್ಬೋದು, ಬುಕ್ಸೇ ಇರ್ಬೋದು, ನಮ್ಮ ಥಿಂಗ್ಸ್ ಇರ್ಬೋದು. ನಾವು ಕೆಲವು ಸತಿ ನೋಡ್ತೀವಿ, ಕೆಲವರೆಲ್ಲ ಒಂದು ಚಿಕ್ಕ ಪುಟ್ಟ ಚಾರ್ಜರೇ ಆಗಲಿ ಎಷ್ಟು ನೀಟಾಗಿ ಇಟ್ಕೊಂಡಿರ್ತಾರೆ, ಇಯರ್ಫೋನ್ ಎಷ್ಟು ನೀಟಾಗಿ ಇಟ್ಕೊಂಡಿರ್ತಾರೆ, ಪರ್ಸ್ ಎಷ್ಟು ನೀಟಾಗಿ ಇಟ್ಕೊಂಡಿರ್ತಾರೆ, ವಾಲೆಟ್ಸ್ ಈ ಥರದ್ದೆಲ್ಲನೂ ಅಷ್ಟೇ, ಬಟ್ಟೆಗಳು ಅಷ್ಟೇ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿರ್ತಾರೆ. ಸೊ ಆ ಥರನೇ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಹೈಜೀನು, ನೀಟ್ನೆಸ್ ಮೇಂಟೈನ್ ಮಾಡಿಕೊಂಡ್ರೆ ಒಳ್ಳೆಯದು. ಆಮೇಲೆ ಡೈಲಿ ರೊಟೀನ್ ಅನ್ನೋದು ಸೆಟಪ್ ಮಾಡಿಕೊಂಡ್ರೆ ಬೆಸ್ಟ್ ಆಯಿತಾ. ಅಂದರೆ ಇದು ಮಾಡಬೇಕು, ಈ ಥರ ನಂದು ರೊಟೀನ್ ಇರಬೇಕು, ಅದರಲ್ಲಿ ನಂದು ಸೆಲ್ಫ್ ಕೇರ್ ಇರಬೇಕು, ಮಕ್ಕಳನ್ನ ಈ ಥರ ನೋಡ್ಕೋಬೇಕು. ಆಗ ನಮಗೆ ಟೆನ್ಷನ್ ಇರಲ್ಲ, ಸ್ಟ್ರೆಸ್ ಅಷ್ಟೊಂದಿರಲ್ಲ. ಡೈಲಿ ಒಂದು ಶೆಡ್ಯೂಲ್ ಇಟ್ಕೊಂಡ್ರೆ ಭಾರಿ ಕಷ್ಟ. ಒಂದು ರೊಟೀನ್ ಅಂದರೆ ಏನು, ಡೈಲಿ ಅದನ್ನೇ ಫಾಲೋ ಮಾಡ್ಕೊಳ್ಳೋದು. ಸ್ವಲ್ಪ ಸ್ಲೈಟ್ ಚೇಂಜಸ್ ಇದ್ದರೆ ಪರವಾಗಿಲ್ಲ, ಬಟ್ ಡೈಲಿ ಡಿಫ್ರೆಂಟಾಗಿ ಕೆಲಸ ಮಾಡೋದು, ಬೇರೆ ಬೇರೆ ಟೈಮಲ್ಲಿ ಕೆಲಸ ಮಾಡೋದು ಅಂದರೆ ನಮಗೊಂಥರ ಟೆನ್ಷನ್ ಆಗುತ್ತೆ. ಕೆಲವು ಕೆಲಸಗಳು ಆಗ್ದಿರಲ್ಲ, ಕೆಲವು ಟೈಮ್ ಮ್ಯಾನೇಜ್ಮೆಂಟ್ಗಳು ಮಾಡೋಕ್ಕಾಗಲ್ಲ. ಸೊ ಆ ರೀತಿ ಒಂಥರ ಸ್ಟ್ರೆಸ್ ಆದಂಗೆ ಆಗ್ತಿರುತ್ತೆ. ಸೊ ನಮಗೆ ವಯಸ್ಸಾಗ್ತಾ ಆಗ್ತಾ ಫಿಸಿಕಲಿನೂ ಸ್ಟ್ರೇನ್ ಆಗ್ತಿರುತ್ತೆ, ಅಷ್ಟೊಂದು ಎನರ್ಜಿ ಇರಲ್ಲ. ಮೆಂಟಲಿನೂ ನಮಗೆ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ, ಮಕ್ಕಳ ಜವಾಬ್ದಾರಿ ಇರ್ಬೋದು, ಏನೋ ಬೇರೆ ಬೇರೆ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ. ಆಗ ಯಾವುದನ್ನು ನಾವು ಮಿನಿಮೈಸ್ ಮಾಡ್ಕೋಬೋದು ಅಲ್ಲೆಲ್ಲ ಸ್ಟ್ರೆಸ್ನ ಕಡಿಮೆ ಮಾಡ್ಕೋಬೇಕು. ನೆಕ್ಸ್ಟ್ ಬಂದು ಈಗ ಕರ್ಬೂಜ ಜ್ಯೂಸ್ ಮಾಡ್ತಾಯಿದ್ದೀನಿ. ನಮ್ಮ ಅವ್ರ ಹಸ್ಬೆಂಡ್ ಬಂದಿದ್ದರು, ಹಸ್ಬೆಂಡ್ ಬಂದಿದ್ದರು ಆಯಿತಾ. ಅಂದರೆ ಹಸ್ಬೆಂಡ್ ಅವ್ರ ಭಾವ ಬಂದಿದ್ದರು, ಮತ್ತು ಮನೆಯವ್ರಿಗೆಲ್ಲರೂ. ಈಗ ಸಮ್ಮರ್ ಅಂದ್ರೇ ಅಷ್ಟು ಒಂಥರ ಹಿಂಗಾಗುತ್ತೆ ಅಂದರೆ ತುಂಬ ಬರೀ ನೀರು ಕುಡಿತಾನೆ ಇರಬೇಕು, ಊಟ ಮಾಡಬಾರ್ದು ಅಂತ ಅನಿಸ್ತಾ ಇರುತ್ತೆ. ಸೊ ಅದಕ್ಕೆ ಆದಷ್ಟು ಈ ಥರ ಕೂಲಾಗಿರೋಂಥದ್ದು ಜ್ಯೂಸು, ಮಜ್ಜಿಗೆ ಆ ಥರದ್ದೆಲ್ಲ ಜಾಸ್ತಿ ಹೈಡ್ರೇಟೆಡ್ ಏನಾದರೂ ಡ್ರಿಂಕ್ಸ್ನ ತೊಗೋತಾ ಇದ್ರೆ ಒಳ್ಳೆಯದು. ಆದಷ್ಟು ಹಿಂಗೆ ಅಂದರೆ ಪೊಮೊಗ್ರನೆಟ್ಟು ಈಗ ಏನು ಅಂದರೆ ದಿನ ಬಿಟ್ಟು ದಿನ ತಿನ್ನಬೇಕು ಅಂತ ಹೇಳಿದ್ದಾರೆ. ಅದು ಬಿಡಿಸೋದೇ ಭಾರಿ ಕಷ್ಟ. ಏನಾದರೂ ನೋಡಿಕೊಂಡು ಯಾವಾಗ ಯೂಟ್ಯೂಬ್ ನೋಡ್ತೀನಿ ಅಲ್ವಾ, ಮಾಡ್ತೀನಿ. ಏನಾದ್ರು ರೆಸಿಪಿ ಟ್ರೈ ಮಾಡಬೇಕು ಅಂದರೆ ಯೂಟ್ಯೂಬ್ ನೋಡ್ತೀನಿ, ಆಗ ಬಿಡಿಸಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಅಂದರೆ ಒಂದು ಇಷ್ಟ ಆಗೋ ಕೆಲಸ, ಒಂದು ಇಷ್ಟ ಆಗದಿರೋ ಕೆಲಸ, ಆ ಥರ ಎಲ್ಲ ಟ್ರೈ ಮಾಡ್ತಾಯಿರ್ತೀನಿ. ಈಗ ನೆಕ್ಸ್ಟ್ ಇದಕ್ಕೆ ಸೋಪ್ ಮಾಡ್ತಾಯಿರ್ತೀನಿ. ಯಾವಾಗಲೂ ಅಷ್ಟೇ ಓವರ್ನೈಟ್ ಓಟ್ಸನ್ನೇ ಬ್ರೇಕ್ಫಾಸ್ಟಾಗಿ ತೊಗೊಳ್ಳೋದು. ಎನರ್ಜಿ ಇಡೀ ದಿನಕ್ಕೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಹೇರ್ ಫಾಲ್ ತುಂಬ ಕಡಿಮೆ ಆಗುತ್ತೆ. ನಾನು ಎವಿಡೆಂಟಾಗಿ ನೋಡ್ತಾ ಇದ್ದೀನಿ. ನನಗಂತೂ ಈ ಸೀಡ್ಸ್ ಯಾವಾಗಲಿಂದ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ, ಆವಾಗಿಂದ ಸ್ವಲ್ಪ ಹೇರ್ ಲಾಸ್ ಅನ್ನೋದು ಕಡಿಮೆ ಆಗ್ತಾಯಿದೆ. ನೆಕ್ಸ್ಟ್ ಮೇಯ್ನಾಗಿ ಚೆನ್ನಾಗಿ ನಿದ್ದೆ ಮಾಡಬೇಕು ಅಂದರೆ ಲೇಟ್ ನೈಟ್ ಹ್ಯಾಬಿಟ್ಸ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಲೇಟಾಗಿ ಟಿ ವಿ ನೋಡೋದು, ಒಂದು ಗಂಟೆ 1:30ವರೆಗೂ ಮೊಬೈಲ್ ನೋಡೋದು, ಫಿಲಮ್ಸ್ ನೋಡೋದು, ಕೂತ್ಕೊಂಡು ಮಾತಾಡೋದು, ಫೋನಲ್ಲಿ ಮಾತಾಡೋದು, ಚಾಟ್ ಮಾಡೋದು, ಇಂಥದ್ದೆಲ್ಲನೂ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ, ಒಳ್ಳೆ ನಿದ್ದೆ ಮಾಡಿದ್ರೆ ಹೆಲ್ತ್ನ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೋದು. ನೆಕ್ಸ್ಟ್ ಬಟ್ಟೆನೂ ಅಷ್ಟೇ ಆಯಿತಾ. ನಮಗೆ ಕೆಲವು ಸತಿ ಸೊಸೈಟಿ ಡಿಮ್ಯಾಂಡ್ ಇರುತ್ತೆ ಈ ಥರನೇ ಡ್ರೆಸ್ ಮಾಡ್ಕೋಬೇಕು ಅಂತ ಅಕ್ಸೆಪ್ಟ್ ಮಾಡ್ಕೋತೀನಿ. ಯಾಕೆಂದರೆ ಎಸ್ಪೆಷಲಿ ಲೇಡೀಸ್ ಏನಾದ್ರು ಫಂಕ್ಷನ್ಗೆ ಹೋಗ್ತೀವಿ ಅಂದರೆ ತುಂಬ ಸಿಂಪಲಾಗಿ ಹೋಗೋಕ್ಕಾಗಲ್ಲ, ತುಂಬ ಕೆಲವು ಸತಿ ಗ್ರ್ಯಾಂಡಾಗಿ ಹೋಗೋಕ್ಕೂ ಆಗಲ್ಲ, ಆ ಥರ ಇರುತ್ತೆ ಡಿಮ್ಯಾಂಡು. ಬಟ್ ಅದರಲ್ಲೂ ಕೂಡ ಎಲ್ಲ ಸ್ವಲ್ಪ ಕನ್ಸ್ಟೆನ್ಸ್ನ ತಲೆಲಿಟ್ಕೊಂಡು ಕಂಫರ್ಟಬಲಾಗಿ ಹೋಗಬೇಕು. ತುಂಬ ಈಗ ನೋಡಿ ಸಮ್ಮರು, ಎಷ್ಟು ಜ್ಯುವೆಲ್ಸ್ ಅವಾಯ್ಡ್ ಮಾಡಿದ್ರೆ ಅಷ್ಟು ಒಳ್ಳೆಯದು. ಎಲ್ಲ ಕಡೆ ಚುಚ್ತಾ ಇರುತ್ತೆ. ಆಮೇಲೆ ಹೆವಿ ವರ್ಕ್ ಇರೋಂಥ ಸ್ಯಾರೀಸ್, ಚುಚ್ಚುವಂಥ ಸ್ಯಾರೀಸ್, ಆಮೇಲೆ ಹೆವಿ ಬಾರ್ಡರ್ ಸ್ಯಾರೀಸ್, ಇಂಥದ್ದೆಲ್ಲ ಅವಾಯ್ಡ್ ಮಾಡಿ ಸಿಂಪಲ್ಲಾಗಿ ಎಲಿಗೆಂಟಾಗಿ ನೋಡಿದ ತಕ್ಷಣ ಪ್ಲೆಸೆಂಟಾಗಿ ಕಾಣೋ ರೀತಿ ಕಂಫರ್ಟಬಲಾಗಿ ರೆಡಿ ಮಾಡ್ಕೋಬೇಕು. ಸೊ ಇದೆಲ್ಲ ನಮಗೆ ಆ್ಯಕ್ಚುಲಿ ಒಂದು ಏಜಲ್ಲಿ ತುಂಬ ಅನಿಸುತ್ತೆ ಅದು ಹಾಕೋಬೇಕು ಇದು ಹಾಕೋಬೇಕು ಅಂತ. ಒಂದು 30-35 ಕ್ರಾಸ್ ಆಗ್ತಾಯಿದೆ ಅಂದರೆ ನಮ್ಮದ್ರಲ್ಲಿ ಒಂದು ಸಿಂಪ್ಲಿಸಿಟಿ ಬರುತ್ತೆ, ಒಂದು ಸ್ಯಾಚುರೇಷನ್ ಲೆವೆಲ್ ಇರುತ್ತೆ, ಸಾಕು ಇಷ್ಟು ಸಿಂಪಲ್ಲಾಗಿರೋಣ ಅಂತ ಅನಿಸ್ತಾ ಇರುತ್ತೆ. ನೆಕ್ಸ್ಟ್ ಬಂದು ಫೈನಾನ್ಷಿಯಲಿ ಕೂಡ ನಾವು ನೋಡ್ಕೋಬೇಕು. ಅಂದರೆ ಎಲ್ಲೆಲ್ಲಿ ನಾವು ಸೇವ್ ಮಾಡ್ಕೋಬೋದು, ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡ್ಕೋಬೋದು, ರಿಟೈರ್ಡ್ ಆದಮೇಲೆ ಎಲ್ಲೆಲ್ಲಿ ದುಡ್ಡು ಬರ್ಬೋದು. ಏಕೆಂದರೆ ನಮಗೆ ರಿಟೈರ್ಡ್ ಆಗ್ತಾ ನಾವು ಮಕ್ಕಳ ಮೇಲೆ ಡಿಪೆಂಡ್ ಆಗೋದು ಕರೆಕ್ಟ್ ಅಲ್ಲ. ನಮ್ಮ ಸೇವಿಂಗ್ಸ್ ಅನ್ನೋದು ಇದ್ದರೆ ಬೆಸ್ಟ್ ಅದು ಆ ಥರ. ಆಮೇಲೆ ಫ್ಯೂಚರ್ ಸೆಕ್ಯೂರಿಟಿನೂ ನೋಡ್ಕೋಬೇಕಲ್ಲ. ಸೊ ಲಾಸ್ಟ್ವರೆಗೂ ನಾವು ನಮ್ಮ ಸೇವಿಂಗ್ಸು ನಮ್ಮ ಸಂಪಾದನೆಯಲ್ಲಿದ್ರೇ ಬೆಸ್ಟ್. ಅದು ಬೆಸ್ಟಲ್ಲ, ಅದೇ ಇರಬೇಕದು. ನಾವು ಸಾಕಿದ್ದೀವಿ, ನಮ್ಮನ್ನು ಮಕ್ಕಳು ನೋಡಬೇಕು, ಅದೆಲ್ಲ ರೂಲ್ಸ್ ಹೊಟ್ಟೋಯ್ತು. ಸೊ ಆದಷ್ಟು ಅದನ್ನು ಸೇವ್ ಮಾಡ್ಕೋಬೇಕು ಫ್ಯೂಚರ್ಗೆ. ಅಂದರೆ ಅನ್ನೆಸೆಸರಿ ಏನಾದರೂ ಒಂದು ಸ್ಪೆಂಡ್ ಮಾಡೋದು, ಅನ್ನೆಸೆಸರಿಯಾಗಿ ಬಟ್ಟೆ ತೊಗೊಳ್ಳೋದು, ಇಂಥದ್ದೆಲ್ಲ ಖರ್ಚುಗಳನ್ನ ಅವಾಯ್ಡ್ ಮಾಡಿದ್ರೆ ಆದಷ್ಟು ನಾವು ನಮ್ಮ ಫ್ಯೂಚರ್ನ ಸೆಕ್ಯೂರ್ ಮಾಡ್ಕೋಬೋದು, ಹ್ಯಾಪಿಯಾಗಿರ್ಬೋದು, ಟೆನ್ಷನ್ ಇರಲ್ಲ. ಅಯ್ಯೋ ಹೆಂಗೋ ಏನೋ, ಈಗ ಹೆಂಗಿರೋ ನಮ್ಮ ಜವಾಬ್ದಾರಿ ಎಲ್ಲ ಈಗಿನ ಇದರಲ್ಲಿ ನನ್ನ ಏಜಲ್ಲಿ ಮಕ್ಕಳ ಎಜುಕೇಷನ್ದೇ ಇರುತ್ತೆ ಮ್ಯಾಕ್ಸಿಮಮ್ಮು. ನೆಕ್ಸ್ಟ್ ಅವರು ಕೆರಿಯರು ಅದು ಇದು ನೋಡ್ಕೋಬೇಕಾಗುತ್ತೆ. ಆಮೇಲೆ ಎಲ್ಲ ಸೆಟ್ಲ್ ಆದಮೇಲೆ
ನಮ್ಮದು ಅಂತ ಒಂದು ಫ್ಯೂಚರ್ ನೋಡ್ಕೋಬೇಕಲ್ಲ, ಅದೂ ಇಂಪಾರ್ಟೆಂಟ್ ಅಲ್ವಾ. ಸೊ ಅದಕ್ಕೂ ಸೇವಿಂಗ್ಸ್ ಅಂತ ಮಾಡ್ತಾ ಇರಬೇಕು. ನೆಕ್ಸ್ಟ್ ಅದೇ ಇರಬೇಕು ಲೈಫಲ್ಲಿ. ಏನು ಗೊತ್ತಾ ಫ್ರೆಂಡ್ಸ್, ಕ್ಲಿಯರ್ ಗೋಲ್ಸ್ ಇರಬೇಕು. ಏನೇ ಇದ್ದರೂ ಕೂಡ ಹೀಗೆ ನಾವು ಈ ಥರನೇ ಲೈಫ್ನ ಲೀಡ್ ಮಾಡಬೇಕು, ಹೀಗೆ ಸೇವಿಂಗ್ಸ್ ಮಾಡ್ಕೋಬೇಕು, ಹಿಂಗೆ ಖರ್ಚು ಮಾಡಬೇಕು, ಹಿಂಗೆ ಎಂಜಾಯ್ ಮಾಡಬೇಕು. ಒಂದು ₹100 ಸಂಪಾದನೆ ಮಾಡ್ತೀವಿ ಅಂದರೆ ಅಟ್ಲೀಸ್ಟ್ ಅದರಲ್ಲಿ ಒಂದು ₹10 ನಮಗೋಸ್ಕರ ನಾವು ಸ್ಪೆಂಡ್ ಮಾಡ್ಕೋಬೇಕು. ಎಲ್ಲ ಸೇವಿಂಗ್ಸು ಕರೆಕ್ಟ್ ಸೇವಿಂಗ್ಸ್ ಮಾಡ್ಕೋಬೇಕು. ಆಮೇಲೆ ದೇವರು ನಮ್ಮ ಲೆಕ್ಕಾಚಾರ ಹೆಂಗೆ ಬರ್ದಿದ್ದಾನೆ ಅಂತ ಹೇಳಕ್ಕೆ ಬರಲ್ಲ, ಯಾವಾಗ ಲಾಸ್ಟು ಹೇಳಕ್ಕೆ ಬರಲ್ಲ. ಏನೋ ಎಂಜಾಯ್ ಮಾಡ್ದೇ ಹೊರಟೋಗ್ಬಿಟ್ರೆ ಅದು ಒಂಥರ ಬೇಜಾರಾಗುತ್ತೆ. ಸೊ ಎಷ್ಟಾಗುತ್ತೋ ಅಷ್ಟು ನಮ್ಮ ಮೇಲೂ ಇನ್ವೆಸ್ಟ್ ಮಾಡ್ಕೋಬೇಕು, ನಾವು ಎಂಜಾಯ್ ಮಾಡಬೇಕು, ಅಲ್ಲಿ ಇಲ್ಲಿ ಪಿಕ್ನಿಕ್ಸ್ ಹೋಗಬೇಕು, ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡಬೇಕು. ಸೊ ಆ ರೀತಿ ನಾವು ಒಂದು ಏಜ್ ಆಗ್ತಾ ಆಗ್ತಾ ಈ ಥರ ಎಲ್ಲ ಸ್ವಲ್ಪ ಲೈಫಲ್ಲಿ ಚೇಂಜಸ್ ಅನ್ನೋದು ಕಾಣ್ಕೋಬೇಕು. ಹೆಲ್ತು, ಫಿನಾನ್ಸು, ಸೋಷಿಯಲ್ ರಿಲೇಷನ್ಶಿಪ್ಪು ಎಲ್ಲನೂ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದರೆ ಹ್ಯಾಪಿ ಲೈಫ್ ಅಂತ ಹೇಳ್ಬೋದು. ಅದು ಏನೋ ಸಿಕ್ಕಿದ್ರೆ ಏನೋ ಇದ್ದರೆ ಈ ಥರನೇ ಹ್ಯಾಪಿ ಲೈಫು. ಈ ಥರ ನಮ್ಮ ಮನೇಲಿದ್ದರೆ, ಈ ಥರ ದೊಡ್ಡ ಮನೆ ಇದ್ದರೆ, ಕಾರ್ ಇದ್ರೇ ಹ್ಯಾಪಿ ಲೈಫು, ಆ ಥರ ಎಲ್ಲ ಏನೂ ಇಲ್ಲ. ನಾವೆಷ್ಟು ಹೆಲ್ದಿಯಾಗಿರ್ತೀವಿ, ಎಷ್ಟು ಖುಷಿಯಾಗಿರ್ತೀವಿ, ನಮ್ಮ ಸರೌಂಡಿಂಗಲ್ಲಿರುವಂಥ ಪರ್ಸನ್ ನಮ್ಮನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ, ನಮ್ಮ ಕಷ್ಟಕ್ಕೆ ಸುಖಕ್ಕೆ ನಾವೇನಾದ್ರು ಸಕ್ಸಸ್ ಕಂಡಾಗ ನಾವು ಸೆಲೆಬ್ರೇಟ್ ಮಾಡೋಕ್ಕೆ ನಮ್ಮ ಜೊತೆಲಿ ಮನುಷ್ಯರಿದ್ದಾರ, ನಾವೇನಾದ್ರು ದುಃಖದಲ್ಲಿದ್ದಾಗ ನಮ್ಮ ಜೊತೆ ಮನುಷ್ಯರಿದ್ದಾರ, ಇದೆಲ್ಲನೇ ಮ್ಯಾಟ್ರಾಗೋದು. ಈ ನಿಜ ಹೇಳ್ತೀನಲ್ಲ, ಇದೇ ಇಂಪಾರ್ಟೆಂಟ್ ಎಲ್ಲದಕ್ಕಿಂತ. ವಯಸ್ಸಾದ್ಮೇಲೆ ನಮಗೆ ಗೊತ್ತಾಗೋದೇ ಇದು. ಸೊ ಒಂದು 30 ಆಗಿದ ತಕ್ಷಣ ನಮ್ಗೆ ರಿಯಲೈಸ್ ಆಗೋದೇ ಇದು ಇಂಪಾರ್ಟೆಂಟು ಅಂತ ಅನಿಸ್ತಾ ಇರುತ್ತೆ. ಸೊ ಆ ಥರ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಒಂದು 30 ಕ್ರಾಸ್ ಆಗಿದ ತಕ್ಷಣ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಸೀರಿಯಸ್ ಆಗಿ ತೊಗೊಳ್ಳಿ. ಈ ಸೆಕ್ಷನ್ಸ್ನ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ಆದಷ್ಟು ಇಂಪಾರ್ಟೆಂಟಾಗಿ ಕನ್ಸಿಡರ್ ಮಾಡಿ ನೆಮ್ಮದಿಯಾಗಿ ಲೈಫ್ನ ಲೀಡ್ ಮಾಡಿ. ಬ್ಲ್ಯಾಕ್ ಕಾಫಿ, ಜಾಸ್ತಿ ತರಕಾರಿ, ಶುಗರ್ನ ಕಡಿಮೆ ಮಾಡ್ಕೊಳ್ಳೋದು, ಇಂಥದ್ದೆಲ್ಲ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ನಮಗೇ ಒಂಥರ ರಿಲ್ಯಾಕ್ಸ್ ಅಂತ ಅನಿಸ್ತಾ ಇರುತ್ತೆ. ಆರಾಮಾಗಿ ಲೈಫ್ನ ಲೀಡ್ ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿದರೆ ಬೇರೆ ವೀಡಿಯೋಸು ನೋಡಿ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಹೈ ಪಾಯಿಂಟ್ಸ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಬ್ಲಾಗಲ್ಲೇ ಸಿಗ್ತೀನಿ. ಎಲ್ಲರೂ ಆರೋಗ್ಯವಾಗಿರಿ.